ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ PDO ಈ ಒಂದು ಹುದ್ದೆಗೆ ಬೇಕಾಗಿರುವಂತಹ ಎಷ್ಟು ವೇಕೆನ್ಸೀಸ್ ಖಾಲಿ ಇದೆ, ಈ ಒಂದು PDO ಹುದ್ದೆನಲ್ಲಿ ಎಷ್ಟು ವೇಕೆನ್ಸೀಸ್ ಖಾಲಿ ಇದೆ, ಹಾಗೆ ಏನು ವಿದ್ಯಾರ್ಹತೆ ಬೇಕು, ಹಾಗೆ ನೀವು ಏನು ಕ್ವಾಲಿಫಿಕೇಷನ್ ಹೊಂದಿರಬೇಕು. ವಿದ್ಯಾರ್ಹತೆ ಅಂದರೆ ಕ್ವಾಲಿಫಿಕೇಷನ್ ಏನು ಹೊಂದಿರಬೇಕು, ಹಾಗೆ ಅದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗಿರುವಂತಹ ಏಜ್ ಲಿಮಿಟ್ ಎಷ್ಟು, ದಿನಾಂಕ ಯಾವುದು, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಾದರೂ ಜಾಬ್ಗೆ ಹುಡುಕಾಡ್ತಾ ಇದ್ದರೆ, ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಗ ನಾನು ಕೊಡುವಂತಹ ಎಲ್ಲ ಮಾಹಿತಿಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSC. ಈ ಒಂದು KPSCನಲ್ಲಿರುವಂತಹ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇರುವಂತಹ ಹುದ್ದೆಗಳನ್ನು ನೋಡೋದಾದರೆ 247 ಹುದ್ದೆಗಳು ಖಾಲಿ ಇದೆ. ಈ ಒಂದು PDO ಹುದ್ದೆಗಳಿಗೆ 247 ಹುದ್ದೆಗಳಿಗೆ ಇಲ್ಲಿ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಈ ಒಂದು PDO ಹುದ್ದೆಗೆ ಬೇಕಾಗಿರುವಂತಹ ಯಾವ್ಯಾವುದು ಹುದ್ದೆಗಳು ಖಾಲಿ ಇದೆ ಅಂತ ನಾವಿಲ್ಲಿ ನೋಡೋದಾದರೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ PDO, ಈ ಒಂದು ಹುದ್ದೆಗೆ ಇಲ್ಲಿ ಅಪ್ಲಿಕೇಶನ್ನ ಕರೆದಿದ್ದಾರೆ, ಇಲ್ಲಿ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು ನೋಡೋದಾದರೆ ಇಲ್ಲಿ 247 ಹುದ್ದೆಗಳು ಖಾಲಿ ಇದೆ. 247 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗಳಿಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ನೀವಿಲ್ಲಿ ಅರ್ಜಿನ ಸಲ್ಲಿಸೋದಾದರೆ ಆನ್ಲೈನ್ ಮೂಲಕ ನೀವಿಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ನೇಮಕಾತಿ ಪ್ರಾಧಿಕಾರ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ಳುವಂಥದ್ದು ಒಂದು ಅಧಿಕಾರ ಯಾರಿಗಿರುತ್ತೆ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSC ಅವರಿಗೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಯ ವಿವರ ನೋಡೋದಾದರೆ ನಾವು ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಇಲಾಖೆಯಿಂದ ಅಪ್ಲಿಕೇಶನ್ನ ಕರೆದಿದ್ದಾರೆ. ಹುದ್ದೆ ಹೆಸರು ನೋಡೋದಾದರೆ ಹೇಳಿದ್ದೆ ನಾನು, ಪಂಚಾಯತಿ ಅಭಿವೃದ್ಧಿ ಇಲಾಖೆ PDO. ಒಟ್ಟು ಹುದ್ದೆಗಳು 247. ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ 97 ಹುದ್ದೆಗಳು ಖಾಲಿ ಇದೆ. ಹಾಗೆ ಉಳಿದ ಪೋಷಕ ವರ್ಗಗಳು ಅಂದರೆ ಉಳಿದ ಬೇರೆ ಬೇರೆ ಕಡೆಯಲ್ಲಿ 150 ಹುದ್ದೆಗಳು ಖಾಲಿ ಇದೆ. ಇನ್ನು ಮುಖ್ಯ ಅಂಶಗಳನ್ನು ನೋಡೋದಾದರೆ 247 ಪಂಚಾಯಿತಿ ಅಭಿವೃದ್ಧಿ ಹುದ್ದೆಗಳಿಗೆ KPSC ನೇಮಕಾತಿ. ಆನ್ಲೈನ್ ಮೂಲಕ ನೀವು ನಾನು ಆವಾಗಲೇ ಹೇಳಿದೆ, ಆನ್ಲೈನ್ ಮೂಲಕ ನೀವು ಇಲ್ಲಿ ಅರ್ಜಿನ ಹಾಕ್ಬೋದು. ಹಾಗೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಉದ್ಯೋಗದ ಅವಕಾಶ ಅಂದರೆ ನೀವು ಇರುವಂತಹ ಒಂದು ಪ್ಲೇಸ್ನಲ್ಲೇ ನಿಮಗೆ ಈ ಒಂದು ಗ್ರಾಮೀಣಾಭಿವೃದ್ಧಿಯ ಅಧಿಕಾರಿಯಾಗಿ ನಿಮಗೆ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ. ನೀವಿಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ನೀವು ಇಲ್ಲಿ ಈ ಒಂದು PDO ಹುದ್ದೆಗೆ ಅಪ್ಲಿಕೇಶನ್ನ ಹಾಕಬೇಕು ಅಂತ ಇದ್ದರೆ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪೂರ್ಣಗೊಳಿಸಬೇಕು. ಅಂದರೆ ನೀವು ಇಲ್ಲಿ ಯಾವುದಾದ್ರೂ ಮಾನ್ಯತೆ ಪಡೆದಿರುವಂತಹ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ನೀವಿಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಕನ್ನಡ ಭಾಷೆಯಲ್ಲಿ ಓದು ಬರಹ ಮತ್ತು ಮಾತನಾಡುವ ಜ್ಞಾನ. ನೀವಿಲ್ಲಿ ಕನ್ನಡ ಓದೋದಕ್ಕೆ ಬರಬೇಕು, ಹಾಗೆ ಬರೆಯೋದಕ್ಕೆ ಬರಬೇಕು, ಮತ್ತು ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ. ಇದೆರಡು ವಿದ್ಯಾರ್ಹತೆನ ಕೇಳಿದರೆ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು, ಮತ್ತು ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು, ಹಾಗೆ ಮಾತಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರಬೇಕಾಗಿರುತ್ತೆ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ದಾಖಲೆಗಳನ್ನ ಕೇಳಿದ್ದಾರೆ ಅಂತ ನೋಡೋದಾದರೆ, ಪದವಿ ಪತ್ರದ ಪ್ರತಿ ಅಂದರೆ ನಿಮಗೆ ಇಲ್ಲಿ ಡಿಗ್ರಿದು ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರ್ತೀರಲ್ವ, ಅದು ಮಾರ್ಕ್ಸ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನೀವು ಯಾವ ಕ್ಯಾಸ್ಟ್ ಆಗಿರ್ತೀರ ಅವ್ರದ್ದು ಜಾತಿ ಮತ್ತು ಆದಾಯ ಪ್ರಮಾಣ, ನಿಮಗೆ ಅನ್ವಯ ಆಗುವಂತಹ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತಗೋಬೇಕಾಗುತ್ತೆ. ಹಾಗೆ ವಾಸಸ್ಥಳ ದೃಢೀಕರಣ ಪತ್ರ, ನೀವು ಎಲ್ಲಿರ್ತೀರ ಆ ಒಂದು ಪ್ಲೇಸ್ದು ವಾಸಸ್ಥಳ ದೃಢೀಕರಣ ಪತ್ರ. ಯಾವುದಾದ್ರೂ ಭೌತಿಕ ಅಂಗವೈಕಲ್ಯವಿದ್ದರೆ ವೈದ್ಯಕೀಯ ಪ್ರಮಾಣ ಪತ್ರ, ನಿಮಗೆ ಯಾವುದಾದ್ರೂ ಫಿಸಿಕಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅದರದ್ದು ಒಂದು ವೈದ್ಯಕೀಯ ಮೆಡಿಕಲ್ ಟೆಸ್ಟ್ ಮಾಡಿರುವಂತಹ ಒಂದು ಪ್ರಮಾಣ ಪತ್ರವನ್ನು ತಗೊಂಡು ಹೋಗಬೇಕಾಗಿರುತ್ತೆ. ಇದಿಷ್ಟು ದಾಖಲೆಗಳಾಗಿರುತ್ತೆ. ಪದವಿ ಪತ್ರದ ಪ್ರತಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, ಹಾಗೆ ನಿಮಗೇನಾದರೂ ಫಿಸಿಕಲಿ ಏನಾದರೂ ನೀವು ವೀಕ್ ಇದ್ದರೆ ಅಂತಹ ಒಂದು ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ. ಹಾಗಾದರೆ ಈಗ ನೀವು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ನ ನೋಡೋದಾದರೆ
ಗರಿಷ್ಠ ವಯಸ್ಸು 35 ವರ್ಷ. ಗರಿಷ್ಠ ವಯಸ್ಸು ನೀವು 18 ವರ್ಷ ತುಂಬಿರಬೇಕು. ಹಾಗೆ ಗರಿಷ್ಠ ವಯಸ್ಸು ಅಂದರೆ ಜಾಸ್ತಿ ಎಷ್ಟು ವರ್ಷ ಆಗಿರಬೇಕು ಅಂದರೆ 35 ವರ್ಷದ ಒಳಗಾಗಿರಬೇಕು. 18 ವರ್ಷದ ಮೇಲೆ 35 ವರ್ಷದ ಒಳಗಾಗಿರಬೇಕು. ಹಾಗೆ ನಿಮ್ಮ ಕ್ಯಾಸ್ಟ್ಗೆ ತಕ್ಕಂತೆ ವಯೋಮಿತಿನ ಸಡಿಲಿಕೆ ಮಾಡಿದ್ದಾರೆ. ಎಲ್ಲಿ SC ST ಅವರಿಗಾದರೆ 5 ವರ್ಷಗಳ ಸಡಿಲಿಕೆ ಮಾಡಿದ್ದಾರೆ. 35 + 5 ಅಂದರೆ 40 ವರ್ಷದವರೆಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಟಗರಿ 2A 2B 3A 3B ಅಂದರೆ ಇವರು OBC. ಈ ಒಂದು ಕೆಟಗರಿಗೆ 30 ವರ್ಷಗಳ ಸಡಿಲಿಕೆ ಅಂದರೆ 35 + 3 38 ವರ್ಷಗಳು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಇದೆ. ಹಾಗೆ ವಿಧವೆಯರು PWD ವಿಧವೆಯರು ಇದಕ್ಕೆ 10 ವರ್ಷಗಳು ಅವರಿಗೆ 10 ವರ್ಷಗಳ ವಯಸ್ಸಿನ ಸಡಿಲಿಕೆನ ಕೊಟ್ಟಿದ್ದಾರೆ. 35 + 10 ಅಂದರೆ 45 ವರ್ಷದ ಅವರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವರಿಗೆ ಇಲ್ಲಿ ಟೈಮ್ ಇರುತ್ತೆ. ಇಲ್ಲಿ ವೇತನನ ನೋಡೋದಾದರೆ ಇಲ್ಲಿ ಸ್ಯಾಲ್ರಿನ ಎಷ್ಟು ಕೊಡ್ತಾರೆ ಅಂತ ನಾವಿಲ್ಲಿ ನೋಡೋದಾದರೆ ಈ ಒಂದು PDO ಈ ಹುದ್ದೆಗೆ 37,900 ರೂಪಾಯಿಂದ 70,850 ರೂಪಾಯಿ. 37,900 ರೂಪಾಯಿಂದ 70,850 ರೂಪಾಯಿವರೆಗೆ ಈ ಒಂದು PDO ಹುದ್ದೆಗೆ ಇಲ್ಲಿ ಸ್ಯಾಲ್ರಿನ ಫಿಕ್ಸ್ ಮಾಡಿದ್ದಾರೆ. ಅರ್ಜಿ ಶುಲ್ಕ ನೋಡೋದಾದರೆ ನೀವು ಫೀಸ್ ಎಷ್ಟು ಕಟ್ಟಬೇಕು, ಈ ಒಂದು PDO ಹುದ್ದೆಗೆ ನೀವು ಅರ್ಜಿ ಹಾಕೋದಕ್ಕೆ ಎಷ್ಟು ಕಟ್ಟಬೇಕು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗ 1 PWD ಅಭ್ಯರ್ಥಿಗಳು ಅಂದರೆ ಪರಿಶಿಷ್ಟ SC ST ವರ್ಗ 1 ಮತ್ತು PWD ಅಂದರೆ ವಿಧವೆಯರು ಇವರಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇವರಿಗೆ 50 ರೂಪಾಯಿ ಶುಲ್ಕ ಇರುತ್ತೆ. ಹಾಗೆ ವರ್ಗ 2A 2B 3A 3B ಅಂದರೆ OBC ಇವರಿಗೆ 300 ರೂಪಾಯಿ ಫೀಸ್ ಇರುತ್ತೆ. ಹಾಗೆ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಕೆಟಗರಿಯವರಿಗೆ 600 ರೂಪಾಯಿ ಫೀಸ್ನ ಇಲ್ಲಿ ಇಟ್ಟಿದ್ದಾರೆ. ಇದಿಷ್ಟು ಫೀಸ್ನ ಒಂದು ಮಾಹಿತಿಯಾಗಿರುತ್ತೆ. ಹಾಗಾದರೆ ಈ ಒಂದು PDO ಹುದ್ದೆಗೆ ಹೇಗೆ ಆಯ್ಕೆನ ಮಾಡ್ತಾರೆ ಅಂತ ನಾವಿಲ್ಲಿ ನೋಡೋದಾದರೆ 2 ರೀತಿಯಾಗಿ ಆಯ್ಕೆನ ಮಾಡ್ತಾರೆ. ಇಲ್ಲಿ ಈ ಪರೀಕ್ಷೆಯು ಸ್ಥಳೀಯ ಭಾಷೆಯಲ್ಲಿನ ನಿಮ್ಮ ಪರಿಣಿತಿಯನ್ನು ಅಳೆಯುತ್ತದೆ. ನೀವು ಯಾವ ಜಾಗದಲ್ಲಿರ್ತೀರ, ನೀವು ಎಲ್ಲಿ ಸ್ಥಳೀಯವಾಗಿರ್ತೀರ ಆ ಒಂದು ಭಾಷೆಯಲ್ಲಿ ನಿಮಗೆ ಈ ಒಂದು ಎಕ್ಸಾಮ್ನ ಮಾಡ್ತಾರೆ. ಹಾಗೆ ಪರೀಕ್ಷೆಯ ಸ್ವರೂಪ ಮತ್ತು ಗುಣಮಟ್ಟವನ್ನು KPSC ನಿರ್ಧರಿಸುತ್ತದೆ. ಹೇಗೆ ಪರೀಕ್ಷೆನ ಮಾಡಬೇಕು, ಹಾಗೆ ಗುಣಮಟ್ಟ ಹೇಗಿರಬೇಕು ಆ ಕ್ವಶನ್ ಪೇಪರ್ ತಯಾರಿಸೋದಕ್ಕೆ ಇದನ್ನು KPSC ಅವರು ನಿರ್ಧಾರ ಮಾಡ್ತಾರೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನಿಮಗೆ ಪರೀಕ್ಷೆನ ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ ಈ ಪರೀಕ್ಷೆಯು ನಿಮ್ಮ ಸಾಮರ್ಥ್ಯ ಮತ್ತು ಹುದ್ದೆಗೆ ಸಂಬಂಧಿಸಿದ ಜ್ಞಾನವನ್ನು ಪರೀಕ್ಷಿಸುತ್ತದೆ. ನಿಮಗೆ ಸಾಮರ್ಥ್ಯ ಏನಿರುತ್ತೆ, ಎಬಿಲಿಟಿ ಏನಿರುತ್ತೆ, ಹಾಗೆ ನೀವು ನಿಮ್ಮ ಜನರಲ್ ನಾಲೆಡ್ಜ್ನ ಏನು ತಿಳ್ಕೊಂಡಿದ್ದೀರಾ ಈ ಒಂದು ಬೇಸಿಕ್ ಮೇಲೆ ನಿಮಗೆ ಕ್ವಶನ್ ಪೇಪರ್ನ ಕೊಡ್ತಾರೆ. ಪರೀಕ್ಷೆಯು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನವನ್ನು ಒಳಗೊಂಡಿರಬಹುದು. ನಿಮಗೆ ಬರೆಯೋದಕ್ಕೆ ಮತ್ತು ಇಂಟರ್ವ್ಯೂನ ಮಾಡ್ಬೋದು. ಆ ಮೂಲಕ ಕೂಡ ಈ ಒಂದು ಜಾಬ್ಗೆ ನಿಮ್ಮನ್ನು ಆಯ್ಕೆನ ಮಾಡ್ಬೋದಾಗಿರುತ್ತೆ. ನೀವು ಇಲ್ಲಿ ಇನ್ನು ಅಪ್ಲಿಕೇಶನ್ನ ಹೇಗೆ ಹಾಕ್ಬೋದು ಅಂತ ನಾವಿಲ್ಲಿ ನೋಡೋದಾದರೆ ಕರ್ನಾಟಕ ಲೋಕಸೇವಾ ಆಯೋಗದ ವೆಬ್ಸೈಟ್ಗೆ ನೀವು ಇಲ್ಲಿ ಭೇಟಿ ನೀಡಬೇಕಾಗಿರುತ್ತೆ. ಇಲ್ಲಿ ಒಂದು ವೆಬ್ಸೈಟ್ನ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ ಲಿಂಕ್ಗೆ ನೀವು ಹೋಗಿ ಆನ್ಲೈನ್ ಮೂಲಕ ನೀವು ಅರ್ಜಿನ ಹಾಕಬೇಕಾಗಿರುತ್ತೆ. ಆನ್ಲೈನ್ ಮುಖ್ಯ ಪುಟದಲ್ಲಿ ವಿವಿಧ ಸೂಚನೆಗಳಿಗಾಗಿ ಆನ್ಲೈನ್ನಲ್ಲಿ ಅನ್ವಯಿಸು ಅನ್ನುವಂತಹ ಒಂದು ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ HKRPC ಆಯ್ಕೆ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅನ್ನುವಂತಹ ಒಂದು ಆಪ್ಷನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ನೀವು ಅಗತ್ಯವಿರುವ ವೈಯಕ್ತಿಕ ಮತ್ತು ಶೈಕ್ಷಣಿಕ ವಿವರಗಳನ್ನು ಒದಗಿಸಿ. ಅದಕ್ಕೆ ಬೇಕಾಗಿರುವಂತಹ ಏನೇನು ವಿವರಗಳನ್ನು ಕೇಳಿರ್ತಾರೆ, ವೈಯಕ್ತಿಕ ಆಗಿರ್ಬೋದು ಮತ್ತು ಶೈಕ್ಷಣಿಕ, ನಿಮ್ಮದು ಕ್ವಾಲಿಫಿಕೇಷನು ಅಥವಾ ನಿಮ್ಮ ವೈಯಕ್ತಿಕವಾಗಿ ಏನು ಕೇಳ್ತಾರೆ ಅದನ್ನು ನೀವಿಲ್ಲಿ ಅವರಿಗೆ ಕೊಡಬೇಕಾಗಿರುತ್ತೆ. ಹಾಗೆ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ನೀವು ಯಾರೋ ಅದನ್ನು ಹಾಕ್ತಾ ಇರ್ತೀರ ಅಪ್ಲಿಕೇಶನ್ನ, ಅವ್ರದ್ದು ಒಂದು ಹೆಸರು ಮತ್ತು ಪಾಸ್ವರ್ಡ್ನ ಕೊಡಬೇಕು. ಹಾಗೆ ಅರ್ಜಿನ ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗಿರುತ್ತೆ. ಇದಿಷ್ಟು ದಾಖಲೆಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿ ಭರ್ತಿ ಮಾಡಿ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಹಾಗೆ ಶುಲ್ಕ ಪಾವತಿಸಿ ಮತ್ತು ಅರ್ಜಿ ನಮೂನೆಯನ್ನು ಸಲ್ಲಿಸಿ. ನೀವು ಅಲ್ಲಿ ಎಷ್ಟು ಪೇಮೆಂಟ್ ಇರುತ್ತೆ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ ಮತ್ತು ಅರ್ಜಿನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ, ಉಪಯುಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ ನಿಮಗಿಲ್ಲಿ. ಅಧಿಕೃತ ಸೂಚನೆಯನ್ನು ಎಚ್ಚರಿಕೆಯಿಂದ ಓದಿ. ಅಲ್ಲಿ ಏನೇನು ಸೂಚನೆಗಳನ್ನು ಕೊಟ್ಟಿರ್ತಾರೆ ಅದನ್ನೆಲ್ಲದನ್ನು ಕೂಡ ಓದಿ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಯಾವುದೇ ನೀವು ಯಾವ್ಯಾವುದನ್ನು ಅಪ್ಲಿಕೇಶನ್ನ ಹಾಕ್ತಾ ಇರಬೇಕಾದ್ರೂ ಕೂಡ ಎಲ್ಲ ಅರ್ಜಿ ಸಲ್ಲಿಸುವಾಗ ನೀವು ಏನೇ ತಪ್ಪಾಗದಿರೋದು ನೋಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಈ ಎಲ್ಲ ತರಹದ ಪ್ರತಿಯೊಂದು ನೀವು ಏನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತೀರಾ ಅದನ್ನು ತಪ್ಪಾಗದಿರೋ ಥರ ತುಂಬ ಎಚ್ಚರಿಕೆಯಿಂದ ಈ ಒಂದು ಅರ್ಜಿನ ಹಾಕಬೇಕಾಗಿರುತ್ತೆ.
ಮತ್ತು ನೀವು ಅರ್ಜಿ ಹಾಕುವಾಗ ಕೊನೆ ದಿನಾಂಕವನ್ನು ಹಾಕಬೇಕಾಗಿರುತ್ತೆ. ಅರ್ಜಿ ಹಾಕುವಂತಹ ಒಂದು ಕೊನೆಯ ದಿನಾಂಕವನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಪರೀಕ್ಷೆಯ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಲು KPSC ಪರೀಕ್ಷಾ ಪದ್ಧತಿ ಮಾದರಿ ಪ್ರಶ್ನೆಗಳನ್ನು ಅಂದರೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕಾದ್ಮೇಲೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಲ್ವಾ. ಈ KPSC ಅವರು ಏನು ಒಂದು ನಾನು ಹೇಳಿದ್ದೀನಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸು. ಇಂಪಾರ್ಟೆಂಟ್ ಆಗಿರುವಂಥ KPSC ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ, ಅದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಒಂದು ಜಾಬ್ಗೂ ಅಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟಾಗಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಓದ್ತಾ ಇರಿ. ಈಗ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ ಅಧಿಸೂಚನೆ ಪ್ರಕಟಣೆಯ ದಿನಾಂಕ ಅಂದರೆ ಈ ಒಂದು ಸೂಚನೆಯನ್ನು ಹೊರಡಿಸಿರುವಂಥದ್ದು 4/1 ಅಂದರೆ 4ನೇ ತಿಂಗಳು 1ನೇ ತಾರೀಕು. ಈ ಒಂದು ಏಪ್ರಿಲ್ಗೆ ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅಪ್ಲಿಕೇಶನ್ ಡೇಟ್ನ ನೀವಿಲ್ಲಿ 15ನೇ ತಾರೀಕು ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 15ನೇ ತಾರೀಕಿಂದ ಅರ್ಜಿ ಸಲ್ಲಿಸೋದಕ್ಕೆ ಡೇಟ್ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ನೋಡೋದಾದರೆ ಮೇ 15ಕ್ಕೆ ಮುಕ್ತಾಯಗೊಳ್ಳುತ್ತೆ. ಮೇ 15ಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಇದು ಒಂದು ಪ್ರಕಟಣೆ ಅಷ್ಟೇ ಕೊಟ್ಟಿರೋದು. ಇನ್ನು 1ನೇ ತಾರೀಕಿಗೆ ಏಪ್ರಿಲ್ 1ಕ್ಕೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 15ಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ. ಮೇ 15ಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ನೀವು ಇಲ್ಲಿ ಪರೀಕ್ಷೆನ ಬರಿಬೇಕಲ್ವ ಈ ಒಂದು ಜಾಬ್ಗೆ. ಸೊ ಹಾಗಾಗಿ ಆ ಡೇಟ್ ಕೂಡ ಜೂನ್ 15ಕ್ಕೆ ಪರೀಕ್ಷೆಯ ದಿನಾಂಕ ಆಗಿರುತ್ತೆ. ನೀವು ಎಕ್ಸಾಮ್ ಬರೆಯೋದಕ್ಕೆ ಜೂನ್ 15 ಕೊನೆಯ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕ ಅಂತ ಏನಿಲ್ಲ, ಜೂನ್ 15ನೇ ಫಿಕ್ಸು ಡೇಟ್ ಆಗಿರುತ್ತೆ. ಪರೀಕ್ಷೆ ನೀವು ಯಾವಾಗ ಬರಿಬೇಕು ಅಂದರೆ, ನೀವೇನಾದರೂ ಅಪ್ಲಿಕೇಶನ್ನ ಹಾಕಿದರೆ ಏಪ್ರಿಲ್ 15ಕ್ಕೆ ಸ್ಟಾರ್ಟ್ ಆಗುವಂತಹ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋದಕ್ಕೆ. ಮೇ 15ಕ್ಕೆ ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ನೆಕ್ಸ್ಟು ಜೂನ್ 15ಕ್ಕೆ ಪರೀಕ್ಷೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಜೂನ್ 15ಕ್ಕೆ ನೀವು ಇಲ್ಲಿ ಒಂದು ಎಕ್ಸಾಮ್ನ ಬರಿಬೇಕಾಗಿರುತ್ತೆ. ಪ್ರಮುಖ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ನಾನು ಇದರಲ್ಲಿ ಒಂದು ಲಿಂಕ್ನ ನಿಮಗೆ ಕೊಟ್ಟಿರ್ತೀನಿ. ಆ ಒಂದು ವೆಬ್ಸೈಟ್ ಮೂಲಕ ನೀವು ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದಿಷ್ಟು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ PDO ಆಗಬೇಕು ಅಂತ ಇದ್ದರೆ, ಗೌರ್ಮೆಂಟ್ ಜಾಬ್ನ ಆಯ್ಕೆ ಆಡಬೇಕು ಅಂತ ಇದ್ದರೆ ದಯವಿಟ್ಟು ಹೋಗಿ ಒಂದು ಅಪ್ಲಿಕೇಶನ್ನ ಹಾಕಿ ಟ್ರೈ ಮಾಡ್ತಾ ಇರಿ. ಎಷ್ಟು ಜಾಬ್ ಆಗ್ತಾ ಇರುತ್ತೆ ಅವರು ನೀವು ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ಟ್ರೈ ಮಾಡ್ತಾ ಇರಿ. ಯಾವುದಾದ್ರೂ ಒಂದು ಜಾಬ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಿರುವಂತಹ ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡಿ. ಹಾಗೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಾ ಇದ್ದರೆ ಕೂಡ ಅದಕ್ಕೆ ಬೇಕಾಗಿರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಇದಿಷ್ಟು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್ ಮೈ ಚಾನಲ್.